ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ ವೈಪ್ಸ್ ಪಿಂಕ್ ಆ್ಯಂಡ್ ಬ್ಲೂ ಟ್ಯಾಬ್ಲೆಟ್ ಮತ್ತು ಸ್ಯಾನಿಟರಿ ಪ್ಯಾಡನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ಯಾಟ್ಸ್ ಲಾಗಿನಲ್ಲಿ ಈ ರೀತಿ ಪೇಜ್ ಬರುತ್ತೆ. ಇದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟು ಸೆಲೆಕ್ಟ್ ಮಾಡಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಪೇಜ್ ಬರುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಅಂತ ಇದೆ, ಸ್ಟ್ಯಾಂಡರ್ಡ್ ಆಲ್ ಅಂತ ಇದೆ. ಆಲ್ ಅಂತಲೇ ಸೆಲೆಕ್ಟ್ ಮಾಡಿ. ಅಕಾಡೆಮಿಕ್ ಇಯರ್ 24-25 ಸೆಲೆಕ್ಟ್ ಮಾಡಿ. ಆಮೇಲೆ ಸ್ಕೀಮ್ ನೇಮ್ನಲ್ಲಿ ನೋಡಿ, ವೈಪ್ಸ್ ಪಿಂಕ್ ಟ್ಯಾಬ್ಲೆಟ್ 1 to 5th ಕ್ಲಾಸ್, ಆಮೇಲೆ ವೈಪ್ಸ್ ಬ್ಲೂ ಟ್ಯಾಬ್ಲೆಟ್ 6 to 12 ಕ್ಲಾಸ್, ಶುಚಿ ಫ್ರೀ ಸ್ಯಾನಿಟರಿ ಪ್ಯಾಡ್ಸ್, ಇಷ್ಟು ಆಪ್ಷನ್ ಇದೆ. ಇದರಲ್ಲಿ ಈಗ ನಾನು ವೈಪ್ಸ್ ಪಿಂಕ್ ಟ್ಯಾಬ್ಲೆಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ನೋಡಿ 1 to 5th ಮಕ್ಕಳಿಗೆ ಮಾತ್ರ ಚೆಕ್ ಬಾಕ್ಸ್ ಇದೆ. 6ರಿಂದ 7ನೇ ತರಗತಿಗೆ ನಾಟ್ ಅಪ್ಲಿಕೇಬಲ್ ಇದೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. 1 to 5th ಮಕ್ಕಳು ಮಾತ್ರ ಸೆಲೆಕ್ಟ್ ಆಗ್ತವೆ. ಇಲ್ಲಿ ಕೆಳಗಡೆ ಹೋಗಿ ಡೇಟ್ನ ಸೆಲೆಕ್ಟ್ ಮಾಡಬೇಕು. ನೀವು ಡೈರೆಕ್ಟಾಗಿ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗಲ್ಲ. ಅದರಿಂದ ಕೆಳಗಡೆ ವೆಡ್ನಸ್ಡೇ November 13, 2004 ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿರಿ, ಈ ರೀತಿ ಸೆಲೆಕ್ಟ್ ಆಯ್ತು. ಡೇಟು ಅಲಾಟ್ ಅಂತ ಕೊಡಬೇಕು. ಅಲಾಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಈಗ 1 to 5thವರೆಗೆ ಪಿಂಕ್ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಟ್ ಆಯಿತು. ಈಗ ಅದೇ ರೀತಿ 6ರಿಂದ 12ನೇ ತರಗತಿಗೆ ಬ್ಲೂ ಟ್ಯಾಬ್ಲೆಟನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ಸರ್ಚ್ ಕೊಟ್ಟರೆ 1ರಿಂದ 5ನೇ ತರಗತಿವರೆಗೆ ನಾಟ್ ಅಪ್ಲಿಕೇಬಲ್ ಇರುತ್ತೆ. 6ರಿಂದ 7ನೇ ತರಗತಿ ಚೆಕ್ ಬಾಕ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಬರೀ 7 ಮತ್ತು 6ನೇ ತರಗತಿ ಸ್ಟೂಡೆಂಟ್ ಸೆಲೆಕ್ಟ್ ಆಗ್ತವೆ. ಡೇಟ್ನ ಸೆಲೆಕ್ಟ್ ಮಾಡಬೇಕು. ಡೇಟ್ ಸೆಲೆಕ್ಟ್ ಮಾಡಿದರೆ ನೋಡಿ, ಇಲ್ಲಿ ವೆಡ್ನೆಸ್ಡೇ November 13, 2024 ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಲಾಟ್ ಅಂತ ಕೊಟ್ರಿ. ಈಗ ನೆಕ್ಸ್ಟ್ ಸ್ಯಾನಿಟರಿ ಪ್ಯಾಡ್ಸ್, ಇದು HPS ಶಾಲೆಗಳಿಗೆ ಮಾತ್ರ ಬರುತ್ತೆ, 6ರಿಂದ 7ನೇ ತರಗತಿಗೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸರ್ಚ್ ಅಂತ ಕೊಟ್ಟರೆ ಬರೀ 6ರಿಂದ 7ನೇ ತರಗತಿಯ ಹೆಣ್ಣು ಮಕ್ಕಳಿಗೆ ಮಾತ್ರ ಚೆಕ್ ಬಾಕ್ಸ್ ಬರುತ್ತೆ. ನೀವು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಬರೀ ಹೆಣ್ಮಕ್ಳು ಸೆಲೆಕ್ಟ್ ಆಗ್ತವೆ 6ರಿಂದ 7ನೇ ತರಗತಿಯ. ಅದಾದಮೇಲೆ ಕೆಳಗಡೆ ಡೇಟ್ನ ಸೆಲೆಕ್ಟ್ ಮಾಡಬೇಕು. ಡೇಟ್ ಸೆಲೆಕ್ಟ್ ಮಾಡಿ ಅಲಾಟ್ ಅಂತ ಕೊಡ್ರಿ. ಈ ರೀತಿ ಟ್ಯಾಬ್ಲೆಟ್ಸ್, ಪಿಂಕ್ ಟ್ಯಾಬ್ಲೆಟ್ಸು, ಬ್ಲೂ ಟ್ಯಾಬ್ಲೆಟ್ಸ್ ಮತ್ತು ಸ್ಯಾನಿಟರಿ ಪ್ಯಾಡ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದೇ ರೀತಿಯ ಮಾಹಿತಿಯನ್ನು ಪಡೆಯಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.